ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಮಾವಿನಕಾಯನ್ನು ಯಾವ ರೀತಿ ಪ್ರಿಸರ್ವ್ ಮಾಡ್ಬೋದು ಮತ್ತು ಅದರಿಂದ ಯಾವ ರೆಸಿಪಿ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್. ಇಲ್ಲಿ ಒಂದು 4 ಮಾವಿನಕಾಯಿನ ತಗೊಂಡು ಅದನ್ನು ತೊಳೆದು ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೋಬೇಕು ಫ್ರೆಂಡ್ಸ್. ಈ ರೀತಿ ನೀವು ಮಾಡಿದರೆ ವರ್ಷಾನುಗಟ್ಟಲೆ ಆದರೂ ಮಾವಿನಕಾಯಿ ಏನೂ ಆಗೋದಿಲ್ಲ. ಈಗ ನಾನು ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ಒರೆಸಿಟ್ಟ ಮಾವಿನಕಾಯನ್ನು ಈ ರೀತಿ ಬೇಯಿಸ್ಕೊತಿದ್ದೇನೆ ಫ್ರೆಂಡ್ಸ್. ನೀವು ಜಾಸ್ತಿ ಬೇಕಂದರೆ ಮಾವಿನಕಾಯಿನ ಹಾಕ್ಕೋಬೋದು. ನಾನು ನಿಮಗೆ ತೋರಿಸೋದಕ್ಕಂತ ಒಂದು 4 ಮಾವಿನಕಾಯಿನ ಈ ರೀತಿ ಬೇಯಿಸ್ಕೊಂಡಿದ್ದೇನೆ. ಇದು ಕಲರ್ ಚೇಂಜ್ ಆದರೆ ಸಾಕು ಫ್ರೆಂಡ್ಸ್, ಭಾಳ ಮೆತ್ತಗಾಗಬೇಕು ಅಂತೇನೂ ಇಲ್ಲ. ಈಗ ಅದಕ್ಕೆ ನಾನು ಒಂದು ಸ್ವಲ್ಪ ಬಿಸಿ ನೀರನ್ನು ಕೂಡ ಇಲ್ಲಿ ಕಾಸ್ಕೊತಿದ್ದೇನೆ. ನೀವು ಜಾರಿಗೆ ಎಷ್ಟು ನೀರು ಬೇಕು, ಜಾರ್ ತುಂಬ ನೀರು ಬೇಕು, ನೀವು ಜಾರು ಎಷ್ಟು ದೊಡ್ಡ ಜಾರ್ ಹಾಕ್ತಿರೋ ಅಷ್ಟು ನೀರನ್ನು ನೀವು ಇಲ್ಲಿ ಕುದಿಯೋದಕ್ಕೆ ಇಡಬೇಕು ಫ್ರೆಂಡ್ಸ್. ಅದಕ್ಕೆ ನಾನು 1.5 ಸೌಟಷ್ಟು ಉಪ್ಪು ಹಾಕ್ಕೊತೇನೆ. ನೀರಲ್ಲಿ ತುಂಬ ಉಪ್ಪಿರಬೇಕು, ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ನೀರು ಉಪ್ಪಿ ನೀರಾಗಿರಬೇಕು ಫ್ರೆಂಡ್ಸ್. ಅಲ್ಲಿವರೆಗೆ ಉಪ್ಪು ಹಾಕ್ಕೊಂಡು ನೀರನ್ನು ಮಾತ್ರ ಚೆನ್ನಾಗಿ ಕುದಿ ಬರುವವರೆಗೆ ಕುದಿಸ್ಕೊಳ್ಳಿ. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡ್ತೀವಿ ಫ್ರೆಂಡ್ಸ್. ಇಲ್ಲಿ ಮಾವಿನಕಾಯಿ ಮತ್ತು ಈ ನೀರು ಎರಡು ಒಂದೇ ತಣ್ಣಗಾಗಿರಬೇಕು ಫ್ರೆಂಡ್ಸ್, ಒಂದು ಸ್ವಲ್ಪನೂ ಬೆಚ್ಚಗಿರಬಾರ್ದು. ಈಗ ನಾನು ಒಂದು ಪ್ಲಾಸ್ಟಿಕ್ ಡಬ್ಬ ತಗೊಂಡಿದ್ದೇನೆ. ನೀವು ಭರಣಿ ಅಥವಾ ಗಾಜಿನ ಗ್ಲಾಸ್ನ ಇದ್ದರೆ ತಗೋಬೋದು. ನನ್ನ ಹತ್ರ ಪ್ಲಾಸ್ಟಿಕ್ಕಿಂದ ಒಂದು ಡಬ್ಬ ತಗೊಂಡು ಅದಕ್ಕೆ ಬೇಯಿಸಿರುವಂಥ ಮಾವಿನಕಾಯಿಗಳನ್ನು ಹಾಕ್ಕೊಂಡು ಅದರ ತುಂಬ ನೀರು ಹಾಕ್ಕೊಂಡಿದ್ದೇನೆ. ಮಾವಿನಕಾಯಿ ಪೂರ ಮುಳುಗಬೇಕು, ಅಲ್ಲಿವರೆಗೆ ನೀರು ಹಾಕ್ಕೋಬೇಕು ಫ್ರೆಂಡ್ಸ್. ಈ ರೀತಿ ನೀರು ಹಾಕ್ಕೊಂಡ್ಮೇಲೆ ಒಂದು 2ರಿಂದ 3 ದಿವಸ ನಾನು ನೀರಲ್ಲಿ ಮಾವಿನಕಾಯಿನೂ ಈ ರೀತಿ ಮುಚ್ಚಳ ಮುಚ್ಚಿ ಬಿಡ್ತಿದ್ದೇನೆ. ಇದು 3 ದಿವಸ ಆದಮೇಲೆ ನಾನು ನಿಮಗೆ ಅದರಿಂದ ಚಟ್ನಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಿದ್ದೇನೆ. ಇದು 3 ದಿನ ಆದಮೇಲೆ ಈ ರೀತಿ ಉಪ್ಪಿ ನೀರಲ್ಲಿ ಹಾಕಿರುವಂಥ ಮಾವಿನಕಾಯಿ ರೆಡಿಯಾಗಿದೆ. ಅದರಲ್ಲಿ ಒಂದು ಮಾವಿನಕಾಯಿನ ತಗೊಂಡು ಈಗ ನಾನು ನಿಮಗೆ ಚಟ್ನಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಿದ್ದೇನೆ ಫ್ರೆಂಡ್ಸ್. ನಿಮಗೆ ನಾನು ಮಾಡೋ ವಿಡಿಯೋ ಏನಾದರೂ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಈ ಡಿಶನ್ನು ಸಾಮಾನ್ಯವಾಗಿ ನಮ್ಮ ಮಂಗಳೂರು ಕಡೆ ಅಂತೂ ಮಾಡ್ತಾರೆ ಫ್ರೆಂಡ್ಸ್. ಈಗ ಮೊದಲು ಮಾವಿನಕಾಯನ್ನು ಚೆನ್ನಾಗಿ ತೊಳಿಬೇಕು. ಈ ರೀತಿ ತೊಳಿತಿದ್ದೇನೆ ಫ್ರೆಂಡ್ಸ್. ಇದು ಬಾಯ್ಲ್ಡ್ ರೈಸ್ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ಮಳೆಗಾಲಕ್ಕೆ ಮನೆಯಲ್ಲಿ ಏನೂ ಇಲ್ಲದಾಗ ಈ ರೀತಿ ಬೇಯಿಸಿರುವಂಥ ಮಾವಿನಕಾಯಿ ಚಟ್ನಿಯನ್ನು ಮಂಗಳೂರು ಕಡೆ ಎಲ್ಲ ಮಾಡ್ತಾರೆ. ಈ ರೀತಿ ಮಾವಿನಕಾಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನಾನು ಕೈಯಲ್ಲೇ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಬೇಕಂದರೆ ನಾವು ಉಪ್ಪಿನಕಾಯಿ ಜೊತೆನೂ ಮಿಕ್ಸ್ ಮಾಡಿ ಊಟ ಮಾಡ್ಬೋದು ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ. ಆದರೆ ನಾನಿಲ್ಲಿ ಚಟ್ನಿ ಮಾಡೋದನ್ನು ನಿಮಗೆ ತೋರಿಸಿದ್ದೇನೆ ಫ್ರೆಂಡ್ಸ್. ಮಾವಿನಕಾಯಿನೂ ಚೆನ್ನಾಗಿ ಬೆಂದಿದೆ ಮತ್ತು ಉಪ್ಪನ್ನು ಚೆನ್ನಾಗಿ ಹೀರ್ಕೊಂಡಿದೆ. ಈಗ ಇದಕ್ಕೆ ಚಟ್ನಿ ಮಾಡೋದಕ್ಕೆ ನಾನು ಒಂದು ಮಿಕ್ಸಿ ಜಾರಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಫ್ರೆಂಡ್ಸ್. ಚಟ್ನಿಗೆ ಹುಳಿನ ಮಾತ್ರ ಸೇರಿಸ್ಕೋಬಾರ್ದು, ಯಾಕಂದರೆ ಇಲ್ಲಿ ಮಾವಿನಕಾಯಿ ತುಂಬ ಹುಳಿಯಾಗಿದೆ. ಈಗ ಇದಕ್ಕೆ ಒಂದು 1/4 ಕಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೇನೆ. ನಾನು 2ರಿಂದ 3 ಬೇಕಾಗುವಷ್ಟು ಚಟ್ನಿ ಮಾಡ್ಕೊತಿದ್ದೇನೆ. ಕ್ವಾಂಟಿಟಿ ನೋಡಿಕೊಂಡು ತೆಂಗಿನಕಾಯಿ ಹಾಕೋರಿ. ನೀವು ಇದೊಂದು ಸ್ವಲ್ಪ ಖಾರ ಇರಬೇಕು ಫ್ರೆಂಡ್ಸ್. ಅದಕ್ಕೊಂದು 5 ಹಸಿಮೆಣಸಿನ್ಕಾಯಿನ ಹಾಕ್ಕೊತೇನೆ. ಸ್ವಲ್ಪ ಖಾರ ಇದ್ದರೆ ತುಂಬ ರುಚಿಯಾಗಿರುತ್ತೆ, ಯಾಕಂದರೆ ಇಲ್ಲಿ ಮಾವಿನಕಾಯಿ ತುಂಬ ಹುಳಿಯಾಗಿದೆ ಫ್ರೆಂಡ್ಸ್. ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಉಪ್ಪನ್ನು ಮಾತ್ರ ನೋಡಿಕೊಂಡು ಹಾಕಿ, ಯಾಕಂದರೆ ಮಾವಿನಕಾಯಲ್ಲೂ ಉಪ್ಪಿನ ಅಂಶ ಇದೆ ಫ್ರೆಂಡ್ಸ್. ಈ ರೀತಿ ರೆಡಿ ಮಾಡ್ಕೊಂಡಿರುವಂಥ ಚಟ್ನಿನ ಈ ಸ್ಮ್ಯಾಶ್ ಮಾಡಿರುವಂಥ ಮಾವಿನಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ 1/4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್. ನಾನು ಈ ಮಾವಿನಕಾಯಲ್ಲಿ ಒಂದು ಸ್ವಲ್ಪ ಉಪ್ಪಿನಂಶ ಕಡಿಮೆ ಇದೆ, ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಮತ್ತೆ ಸೇರಿಸ್ಕೊತೇನೆ. ಈಗ ಇದಕ್ಕೊಂದು 1/4 ಕಪ್ ನೀರನ್ನು ಸೇರಿಸ್ಕೊಳ್ಳೋಣ. ಇದು ಬಿಸಿ ಬಿಸಿ ಅನ್ನಕ್ಕಂತೂ ಬೆಸ್ಟ್ ಕಾಂಬಿನೇಷನ್. ನೀವು ಈ ಮೆಥಡಲ್ಲಿ ಒಂದು ಸಲ ಮಾವಿನಕಾಯನ್ನು ಉಪ್ಪಲ್ಲಿ ಹಾಕಿರೋ ಮಾವಿನಕಾಯಿಯ ಚಟ್ನಿನ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನೀವು ಹಸಿಮೆಣ್ಸಿನ್ಕಾಯಿ ಬದಲು ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೇನೆ. ಚಟ್ನಿನ ಮಾತ್ರ ಭಾಳ ನೀರು ಮಾಡ್ಕೋಬೇಡ, ಒಂದು ಸ್ವಲ್ಪ ಗಟ್ಟಿಯಾಗಿ ಇರಲಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಳೆಗಾಲ ಚಾಲು ಆದರೆ ಈ ರೀತಿ ರೆಸಿಪಿ ಅಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಯಾವ ರೀತಿ ಉಪ್ಪಲ್ಲಿ ಹಾಕಿರುವ ಮಾವಿನಕಾಯಿಯ ಚಟ್ನಿ ಮಾಡಿದೆ ಅಂತ. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೂ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಆದರೆ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಉಪ್ಪು ಏನಾದರೂ ಕಡಿಮೆ ಆಗಿದ್ದರೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊರಿ ಫ್ರೆಂಡ್ಸ್.